ಭಾರತವನ್ನ ಕಂಡುಹಿಡಿದವರು ಯಾರು? ಭಾರತವನ್ನ ಕಂಡುಹಿಡಿದವರು ವಾಸ್ಕೋ ಡ ಗಾಮ. ಈ ಪ್ರಶ್ನೆ ಮತ್ತು ಉತ್ತರವನ್ನ ನಾವೆಲ್ಲರೂ ಕೂಡ ಚೆನ್ನಾಗಿ ಬಾಯ್ಪಾಠ ಮಾಡಿದ್ವಿ. ಆದ್ರೆ ಭಾರತವನ್ನ ವಾಸ್ಕೋ ಡ ಗಾಮ ಕಂಡು ಹಿಡಿಯೋದಕ್ಕಿಂತ ಮುಂಚೆ ಭಾರತೀಯರು ಏನ್ ಮಾಡ್ತಿದ್ರು, ಭಾರತ ಎಲ್ಲಿತ್ತು, ಈ ಪ್ರಶ್ನೆಗಳು ನಮ್ಮನ್ನ ಕಾಡ್ದಂತಹ ಸಂದರ್ಭದಲ್ಲಿ ನಮ್ಮ ಪಠ್ಯಪುಸ್ತಕಗಳಲ್ಲಿ ಇರುವಂತಹ ಇತಿಹಾಸ ನಮಗೆಷ್ಟು ಸುಳ್ಳುಗಳನ್ನ ಹೇಳಿತ್ತು ಅನ್ನುವಂಥದ್ದು ಅರಿವಾಗುತ್ತೆ. ಆ ರೀತಿಯಾಗಿರುವಂತಹ ಕಟ್ಟುಕತೆಯ ರೀತಿಯಂತಹ ಇತಿಹಾಸವನ್ನ, ಸುಳ್ಳು ಇತಿಹಾಸವನ್ನ ಇವತ್ತು ನಿರ್ನಾಮ ಮಾಡೋದಕ್ಕೆ, ನೆಲಸಮ ಮಾಡೋದಕ್ಕೆ ಭಾರತ ಒಂದು ದೊಡ್ಡದಾಗಿರುವಂತಹ ಪ್ರಯೋಗ ರೂಪದ ಉತ್ತರವನ್ನ ನೀಡ್ತಾ ಇದೆ. ಯಾವುದಪ್ಪ ಅಂತ ಕೇಳಿದ್ರೆ INSV ಕೌಂಡಿನ್ಯ. INSV ಕೌಂಡಿನ್ಯ ಸುಮಾರು 5ನೇ ಶತಮಾನದಲ್ಲಿ ಅಜಂತ ಮತ್ತು ಎಲ್ಲೋರ ಗುಹೆಗಳ ಮೇಲ್ಗಡೆ ಯಾವ ನಾವೆಯ ಚಿತ್ರವನ್ನ ಅವತ್ತಿನ ಆರ್ಟಿಸ್ಟ್ಗಳು ಬಿಡಿಸಿದ್ರು ಅಥವಾ ಅವತ್ತಿನ ಇಡೀ ನೌಕಾಸೇನೆ ಬೆಳೆಸಲಾಗ್ತಿತ್ತೋ ಆ ರೀತಿಯಾಗಿರುವಂತಹ ದೊಡ್ಡದಾಗಿರುವಂತಹ ಹಡಗಿನ ಪುನರ್ ನಿರ್ಮಾಣ ಇವತ್ತು ಮಾಡಲಾಗ್ತಾ ಇದೆ. ಸುಮಾರು 5,000 ವರ್ಷಗಳ ಹಳೆಯ ಸೀರೂಟ್, ಭಾರತ ಮತ್ತು ಮಸ್ಕತ್ತಿನ ನಡುವೆ ಇರುವಂತಹ ದೊಡ್ಡದಾಗಿರುವಂತಹ ಸೀರೂಟನ್ನ ಈ INSV ಕೌಂಡಿನ್ಯ ಇವತ್ತು ಯಶಸ್ವಿಯಾಗಿ ಪ್ರಯೋಗದಲ್ಲಿ ಮುಂದೆ ಹೋಗಿದೆ. ಇದರಲ್ಲೇನ್ ದೊಡ್ಡ ವಿಶೇಷ ಇದೆ? ಭಾರತದ ಹಡಗೊಂದು ಅಲ್ಲಿಗೆ ಹೋಗಿದೆ ಅಂದ್ರೆ ಏನ್ ವಿಶೇಷ ಅಂತ ಕೇಳಿದ್ರೆ, ಯಾವುದೇ ಮಾಡರ್ನ್ ಉಪಕರಣಗಳು ಇಲ್ಲದೆ, ಇಲ್ಲಿ ಯಾವುದೇ ಮ್ಯಾಪ್ ಇಲ್ಲ, ಮೋಟಾರ್ ಇಲ್ಲ, ಇಂಜಿನ್ ಇಲ್ಲ, ಫ್ಯೂಯಲ್ ಇಲ್ಲ, ಇದು ಯಾವುದು ಇಲ್ದಲೆ ಹೇಗೆ 5ನೇ ಶತಮಾನದಲ್ಲಿ ನಮ್ಮ ನಾವಿಕರು ಕೇವಲ ಗಾಳಿಯ ಸಹಾಯದಿಂದ ಮಧ್ಯರಾತ್ರಿಯಲ್ಲಿ ನಕ್ಷತ್ರಗಳನ್ನ ನೋಡಿಕೊಂಡು ದಿಕ್ಕುಗಳನ್ನ ಬದಲಾಯಿಸ್ತಾ ಇದ್ರು, ಆ ರೀತಿಯಾಗಿರುವಂತಹ ಟೆಕ್ನಾಲಜಿಯನ್ನ ಇಟ್ಟುಕೊಂಡು ಈ INSV ಕೌಂಡಿನ್ಯ ಭಾರತದಿಂದ ಮಸ್ಕತ್ತಿನ ಸಮುದ್ರ ತೀರವನ್ನ ತಲುಪಿದೆ. ಬಹುಶಃ ನಾವೆಲ್ಲರೂ ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕಾಗಲ್ಲ, ಈ ರೀತಿಯಾಗಿರುವಂತಹ ಒಂದು ದೊಡ್ಡದಾಗಿರುವಂತಹ ಪ್ರಯೋಗದಲ್ಲಿ ಭಾರತ ಯಶಸ್ವಿಯಾಗಿದೆ. ಇದೊಂದು ಬಹಳ ರೋಮಾಂಚಕಾರಿಯಾಗಿರುವಂತಹ ಸನ್ನಿವೇಶ ಭಾರತಕ್ಕೆ. ಭಾರತದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ನ ಮೆಂಬರ್ ಆಗಿರುವಂತಹ ಎಕನಾಮಿಸ್ಟ್ ಹೌದು ಮತ್ತು ಇತಿಹಾಸಕಾರರು ಆಗಿರುವಂತಹ, ಇಡೀ ನೌಕಾ ಇತಿಹಾಸವನ್ನ ಅತ್ಯಂತ ಪ್ರೀತಿಯಿಂದ ಆಸಕ್ತಿಯಿಂದ ಅಧ್ಯಯನ ಮಾಡಿರುವಂತಹ ಸಂಜೀವ್ ಸನ್ಯಾಲ್ ಅವರು ಒಮ್ಮೆ 2021 ಆಸ್ಪಾಸ್ನಲ್ಲಿ ನೌಕಾಸೇನೆಯ ಒಬ್ಬ ಅಧಿಕಾರಿಯ ಜೊತೆ ಚರ್ಚೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಅನ್ಸತ್ತೆ, ನಮ್ಮ ನೌಕಾಸೇನೆಯ ಇತಿಹಾಸದ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಬಹಳ ಅರಿವಿಲ್ಲ, ಅದರ ಜೊತೆಗೆ ನಾವೇನಾದ್ರೂ ಸಬೂತ್ ಕೊಟ್ಟರು ಕೂಡ ಅದು ಬರೀ ಥಿಯರಿ ಅಂತ ಅನ್ಸತ್ತೆ, ಆದರೆ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನು ಮಾಡಿ ತೋರಿಸ್ಲಿಲ್ಲ ಅಂದ್ರೆ ಇಡೀ ಜಗತ್ತಿಗೆ ನಮ್ಮ ನೌಕಾ ಪರಂಪರೆಯ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ಸತ್ತೆ. ಆ ರೀತಿಯಾಗಿರುವಂತಹ ಒಂದು ಚರ್ಚೆ ಮುಂದೆ ಬರ್ತಾ ಬರ್ತಾ ಭಾರತದ ಸಂಸ್ಕೃತಿ ಸಚಿವಾಲಯ, DRDO, ನೌಕಾಸೇನೆ ಇದೆಲ್ಲದರ ಒಟ್ಟು ಪ್ರಯತ್ನದ ಫಲವಾಗಿ ಒಂದು ಸಣ್ಣದಾಗಿರುವಂತಹ ನಮ್ಮ ಹಳೆಯ 5ನೇ ಶತಮಾನದ ಒಂದು ಮಾಡೆಲ್ ಅನ್ನು ತೆಗೆದುಕೊಂಡು ಬಂದು ಒಂದು ಶಿಪ್ ಅನ್ನ ಮಾಡಬೇಕು ಅಂತ ಹೇಳುವಂತಹ ನಿರ್ಧಾರ ಆಗುತ್ತೆ. ಆ ರೀತಿಯಾಗಿರುವಂತಹ ಒಂದು ಶಿಪ್ ನಿರ್ಮಾಣ ಆಗತ್ತೆ. ಅಲ್ಲಿರುವಂತಹ ಲೋಕಲ್ ಅಂದ್ರೆ ಯಾರು ನೌಕಾಸೇನೆಯ ಜೊತೆಗಿದ್ದಂತಹ ಆರ್ಟಿಸ್ಟ್ಗಳಿದ್ರು, ಯಾರು ನೌಕಾಸೇನೆಯಲ್ಲಿ ಅತ್ಯಂತ ತರಬೇತುಗೊಂಡಂತಹ ನಾವಿಕರಿದ್ರು, ಅವರಿಂದ ಹಿಡ್ಕೊಂಡು ನಮ್ಮ ಇತಿಹಾಸ ತಜ್ಞರು, ಪುರಾತತ್ವ ಇಲಾಖೆಯವರು, ಹೀಗೆ ಅನೇಕ ಮುಖದಲ್ಲಿದ್ದಂತಹ ನುರಿತ ಪರಿಣಿತರು ಇದಕ್ಕೆ ಬಂದು ಒಂದು ಮಾಡೆಲ್ ಅನ್ನ ನಿರ್ಮಾಣ ಮಾಡ್ತಾರೆ. ಮಾಡೆಲ್ ಅನ್ನ ನಿರ್ಮಾಣ ಮಾಡಿದ ಮೇಲೆ IIT ಮಡ್ರಾಸಿನ ಟೋಯಿಂಗ್ ಟ್ಯಾಂಕ್ನಲ್ಲಿ ಇದರದೊಂದು ಪ್ರಯೋಗ ಮಾಡಲಾಗತ್ತೆ. ನೀರಿಗೆ ಇಳಿಸಿದ ಮೇಲೆ ಹೇಗೆ ವರ್ಕ್ ಆಗತ್ತೆ, ಬಹಳ ಯಶಸ್ವಿ ಆಗತ್ತೆ. ಅದರ ನಂತರ ಭಾರತದ ಬೇರೆ ಬೇರೆ ಸಮುದ್ರದ ತಟಗಳಲ್ಲಿ ಇದನ್ನ ನೀರಿಗಿಳಿಸಿ ಪ್ರಯೋಗ ಮಾಡಿದ ನಂತರ ಇದು ಕೆಲಸ ಮಾಡತ್ತೆ ಅನ್ನುವಂತಹ ವಿಶ್ವಾಸ ಬಂದ ಮೇಲೆ ಬಹಳ ದೊಡ್ಡದಾಗಿರುವಂತಹ ಒಂದು ಯಾವ ಲೈಫ್ ಸೈಜ್ ಅಂತ ಯಾವ್ದನ್ನ ಹೇಳ್ತಾರೋ ಒರಿಜಿನಲ್ ಆಗಿರುವಂತಹ ಶಿಪ್ನ ಕನ್ಸ್ಟ್ರಕ್ಷನ್ ಶುರುವಾಗತ್ತೆ. ಹೇಗಪ್ಪ ಅಂತಂದ್ರೆ, ಹೇಗೆ 5ನೇ ಶತಮಾನದಲ್ಲಿ ನಮ್ಮ ನಾವಿಕರು ಮಾಡ್ತಿದ್ರು ಅದೇ ರೀತಿ ಮರದ ದಿಮ್ಮಿಗಳನ್ನ ಪಕ್ಕ ಪಕ್ಕದಲ್ಲಿ ಜೋಡಿಸಿ ತೆಂಗಿನ ನಾರುಗಳನ್ನ ಸೀಸನ್ ಮಾಡಿ ಆ ತೆಂಗಿನ ನಾರಿನಿಂದ ಮರದ ದಿಮ್ಮಿಗಳನ್ನ ಹೊಲಿಯುವ ರೀತಿಯಲ್ಲಿ ಇಡೀ ದೊಡ್ಡದಾಗಿರುವಂತಹ ಶಿಪ್ ಕನ್ಸ್ಟ್ರಕ್ಟ್ ಆಗತ್ತೆ. ಆ ಇಡೀ ಶಿಪ್ನಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಕಬ್ಬಿಣದ ಚೂರು ಅಥವಾ ಯಾವುದೇ ಮೆಟಲ್ ಅನ್ನು ಕೂಡ ಬಳಸದೆ ಶಿಪ್ ಅನ್ನ ತಯಾರು ಮಾಡ್ತಾರೆ. ಈ ರೀತಿಯಾಗಿರುವಂತಹ ಈ ಶಿಪ್ಪನ್ನು ಮೊದಲ ಬಾರಿ ಸಮುದ್ರಕ್ಕೆ ಇಳಿಸಿ ಪ್ರಯೋಗ ಮಾಡ್ತಾರೆ. ಅದರ ನಂತರ ನವಾದೇವಿ ಅಂತ ಹೇಳುವಂತಹ ಸಮುದ್ರ ದೇವತೆಯ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾರೆ. ನಂತರ ಶುರುವಾಗಿದ್ದು ಪೋರ್ಬಂದರಿನಿಂದ ಮಸ್ಕತ್ ವರೆಗಿನ ದೊಡ್ಡದಾಗಿರುವಂತಹ 16 ದಿನಗಳ ಪ್ರಯಾಣ. ಸಮುದ್ರದ ರಭಸಕ್ಕೆ ಈ 5ನೇ ಶತಮಾನದ ಈ ದೊಡ್ಡದಾಗಿರುವಂತಹ ಹಡಗು ಹೇಗೆಲ್ಲ ರಿಯಾಕ್ಟ್ ಮಾಡ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ನೋಡಿ ಕಣ್ ತುಂಬಿಕೊಳ್ಬೇಕು. ಬಹುಶಃ ಈ ರೀತಿಯ ಪ್ರಯೋಗದಿಂದ ಭಾರತ ಹೇಗೆ ತನ್ನ ನೌಕಾ
ನೌಕಾ ಪರಂಪರೆಯನ್ನ, ತನ್ನ ನೌಕಾ ಇತಿಹಾಸವನ್ನ ತಾನು ಮರೆತಿದೆ. ಅದರ ಜೊತೆಗೆ ಇಡೀ ಜಗತ್ತಿಗೆ ಭಾರತ ಅಂತಂದ್ರೆ ಅಲ್ಲಿನ ಆಧ್ಯಾತ್ಮ, ಭಾರತ ಅಂತಂದ್ರೆ ಅಲ್ಲಿನ ಕಲೆ, ಅಲ್ಲಿನ ಇತಿಹಾಸ ಇಷ್ಟು ಮಾತ್ರ ನೆನಪಿತ್ತು. ಆದ್ರೆ ಭಾರತದ ಸಾಹಸದ ಬಗ್ಗೆ ನಮಗಾದ್ರೂ ಏನು ಗೊತ್ತಿತ್ತು? ನಮಗಾದ್ರೂ ಏನೂ ಕಳಿಸ್ಕೊಟ್ಟಿರ್ಲಿಲ್ಲ. ಆದರೆ ಈ ಎಲ್ಲ ಪ್ರಯೋಗಗಳ ಮೂಲಕ ನಾವು ನಮ್ಮ ಪರಂಪರೆಯಲ್ಲಿ ಹೇಗಿದ್ವಿ, ನಾವೆಷ್ಟು ಸಾಹಸಿಗರು ಅನ್ನುವಂಥದ್ದನ್ನು ಮತ್ತೆ ತೋರಿಸುವಂತಹ ಪ್ರಯತ್ನ ನಡೀತಾ ಇದೆ. ಬಹುಶಃ ಇದಾದ ನಂತರ ಚೋಳರ ಕಾಲದ್ದು ಮತ್ತು ವಿಜಯನಗರ ಕಾಲದ ಮತ್ತು ಮರಾಠರ ಕಾಲದ ದೊಡ್ಡದಾಗಿರುವಂತಹ ಎಲ್ಲ ಹಡಗುಗಳನ್ನು ಮತ್ತೆ ರಿಕ್ರಿಯೇಟ್ ಮಾಡ್ತಾ ನಾವು ಇಡೀ ಜಗತ್ತಿನಲ್ಲಿ ಸಾಹಸಿಗರಾಗಿ ಬದುಕಿದ್ವಿ. ಕೇವಲ ಸಮುದ್ರ ತೀರದ ವ್ಯಾಪಾರಿಗಳು ಮಾತ್ರವೇ ನಾವಾಗಿರಲಿಲ್ಲ, ಅಥವಾ ಕೇವಲ ನಾವು ಕೊಲನೈಸ್ಡ್ ಆಗಿರಲಿಲ್ಲ ಅಂತ ಹೇಳುವಂತಹ ವಿಚಾರವನ್ನು ಜಗತ್ತಿಗೆ ಹೇಳ್ತಾ ನಾವು ಎಷ್ಟು ಸಾಹಸಿಗರು, ನಾವೆಷ್ಟು ಶಕ್ತಿವಂತರು ಅಂತ ಹೇಳುವಂಥದ್ದನ್ನು ನಮ್ಮ ನೌಕಾ ಪರಂಪರೆಯ ಬಗ್ಗೆ ಹೆಮ್ಮೆಯನ್ನು ಪಡ್ಕೊಳ್ಳುವಂತಹ ರೀತಿಯಲ್ಲಿ ಇವತ್ತು ಈ ಪ್ರಯೋಗ ನಮ್ಮನ್ನು ಮುಂದೆ ಮಾಡಿದೆ. ಈ ರೀತಿಯಾಗಿರುವಂತಹ ಅನೇಕ ಪ್ರಯೋಗಗಳು ಮುಂದಾಗಲಿ ಅಂತ ಹೇಳ್ತಾ ಅವೆಲ್ಲವೂ ಕೂಡ ಯಶಸ್ವಿ ಆಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.